ಹೀಗೆ ಯಾಕೆ ಬಿಂಬಿಸಲು ಪ್ರಯತ್ನ ಮಾಡ್ತೀವಿ? ಭಾರತೀಯ ಜನತಾ ಪಾರ್ಟಿ ಅಂತ ಒಂದು ಪಕ್ಷ ಇದ್ರೆ ಅದೊಂದು ಪೊಲಿಟಿಕಲ್ ಪಕ್ಷ ಅಷ್ಟೇ. ಅಲ್ಲಿ ಬರೀ ಅದನ್ನ ಪ್ರಶ್ನಿಸಿದ್ರೆ ಆಂಟಿ ಹಿಂದೂ ಅಂತ ಧರ್ಮಸ್ಥಳಕ್ಕೆ ಯಾಕೆ ಒಂದು ನಿಮಿಷ ಅವ್ರು ಧರ್ಮಸ್ಥಳಕ್ಕೆ ಯಾಕೆ ತಂದಿದ್ದಾರೆ? ನಾನು ಚಿನ್ನಯ್ಯನ ಹೇಳಿಕೆ ಧರ್ಮಸ್ಥಳಕ್ಕೆ ಅಪಪ್ರಚಾರ ಮಾಡಲು 200 ಕೋಟಿ ರೂಪಾಯಿ ನಾನು ಹೇಳ್ತೇವೆ. ಅಪಪ್ರಚಾರ ಮಾಡ್ಲಿಕ್ಕೆ ಪ್ರಕಾಶ್ ಇದ್ದಾನೆ ಅಂದ್ರೆ ಯಾಕೆ ಹೇಳ್ತೀವಿ ಅದನ್ನ? ನಾವು ಸ್ಟೇಟ್ಮೆಂಟ್ ಪುಸ್ತಕ ಕೊಟ್ಟಿದ್ದೀವಿ, ಇನ್ನೂ ಗೊತ್ತಿಲ್ಲ, ಕೋರ್ಟ್ ನಲ್ಲಿದೆ. ನಾವೇನು ಯೋಚನೆ ಮಾಡಬೇಕು? ಹೆಣಗಳ ಬಗ್ಗೆ ಯೋಚನೆ ಮಾಡಬೇಕು, ಆ ಹೆಣ್ಮಕ್ಳ ಬಗ್ಗೆ ಯೋಚನೆ ಮಾಡಬೇಕು, ಅವ್ರ ಮನೆಯವರ ಬಗ್ಗೆ ಯೋಚನೆ ಮಾಡಬೇಕು. ನನ್ನ ಪ್ರಶ್ನೆ ಅದು ಯಾರು ಹೇಳಿ? ಕೋರ್ಟ್ ನಲ್ಲಿದೆ. ಇಟ್ ಈಸ್ ಇನ್ ಕೋರ್ಟ್, ವಿ ಕ್ಯಾನ್ ಟೇಕ್ ಇಟ್, ಬಟ್ ವಿ ವಾಂಟ್ ಆನ್ಸರ್ಸ್ ಫ್ರಮ್ ದಟ್. ಇದರ ಕ್ಲಾರಿಟಿ ಇದು ಈ ಕ್ಲಾರಿಟಿ ಇರ್ಬೇಕಾದ್ರೆ ಆ ಕ್ಲಾರಿಟಿ ಸಿಗಿಸ್ತಿರೋ ಆ ಮಾಧ್ಯಮದವರೆಗೂ ಹೇಳ್ತಾ ಇದ್ದೀನಿ, ದಯವಿಟ್ಟು ಅರ್ಥ ಮಾಡ್ಬೇಡಿ. ನಾನು ಹೇಳ್ತೀನಿ ನೋವು ಆ ಮಾಧ್ಯಮದವ್ರಿಗೆ ಜನರಿಗೆ ತರ್ತಾರೆ ಹೇಳ್ಕೊಂಡು ನಾನು ಧರ್ಮಸ್ಥಳದಿಂದ ನಾನು ಯಾಕೆ ಇರಲಿ ಅಲ್ಲಿ ಹೋಗೇ ಇಲ್ಲ. ನಾನು ಒಂದೇ ಒಂದ್ಸಲ ವೀರೇಂದ್ರ ಹೆಗ್ಗಡೆ ನಾನು ಭೇಟಿ ಮಾಡಿದೆ. ಅದ್ಭುತವಾದ ಮನುಷ್ಯ. ನಾನು ಕರ್ಕೊಂಡೋಗಿದ್ರು ಮಂಗಳೂರಿನಲ್ಲಿ. ಅವ್ರು ತುಂಬ ಬ್ಯೂಟಿಫುಲ್ ಆಗಿ ಮಾತಾಡಿ ಫಲಹಾರ ತಿಂದು ನಿಮ್ಮ ನಟನೆ ಚೆನ್ನಾಗಿದೆ, ಒಳ್ಳೆ ಹೆಸರು ನಿಮಗೆ ಅಂತ ಹೇಳಿದ್ರು. ನಮಗೆ ಯಾಕೆ, ನಾವು ಬೇರೆ ಕೆಲಸ ಇಲ್ಲ. ಬಟ್ ಇವ್ರು ನೋಡಿ ಏನ್ ಅನ್ಕೊಂಡಿದ್ರು, ನಾವು ಇದನ್ನ ಹೆಂಗೆ ತಿರ್ಚಿ ಅವ್ರಿಗೆ ಧರ್ಮಸ್ಥಳದ ಮೇಲೆ ಪ್ರೀತಿ ಇಲ್ಲ, ಧರ್ಮದ ಮೇಲೆ ಪ್ರೀತಿ ಇಲ್ಲ, ಇವನನ್ನ ಹಿಂಗೆ ಸಿಗಿಸಿ ಕೆಡಿಸುತ್ತಾರೆ. ಅದು ಯಾಕೋಸ್ಕರ ಮಾಡ್ತಿದ್ದಾರೆ? ಅವ್ರಿಗೂ ಉತ್ತರ ಕೊಡಬೇಕು. ನಿಮಗೆ ನೇರವಾದ ಉತ್ತರವನ್ನ ಹೌದು ಅವ್ನು ಫೋನ್ ಮಾಡಿದ ತಕ್ಷಣ ಮೊಹಾಂತಿ ಅವರಿಗೆ ಕೊಟ್ಟೆ. ಮೊಹಾಂತಿ ಅವ್ರನ್ನ ಕೇಳ್ಬೋದು. SIT ಚೀಫ್ ಇದ್ದಾರೆ, ಅವ್ರು ವೆರಿ ಗುಡ್, ತುಂಬ ಒಳ್ಳೆ, ಅವ್ರು ಕರೆಕ್ಟಾಗಿ ಮಾಡಿರ್ತಾರೆ ಏನ್ ಮಾಡಿದ್ರು. ಅವ್ರ ಮೇಲೆ ನಂಬಿಕೆ ಇದೆ. ಸೊ ದಿಸ್ ಗಿವನ್ ರಿಪೋರ್ಟ್ಸ್. ನಾನು ಅಂತ ಕಾಯ್ತಾ ಇದ್ದೀನಿ. ಇದನ್ನ ನೇರವಾಗಿ ಕೇಳಿದ ಮಾಧ್ಯಮಕ್ಕೆ ಈ ಉತ್ತರ ಮತ್ತು ತಿರುಚಿ ಬೇರೆ ಉದ್ದೇಶಕ್ಕೆ ಅವರಿಗೆ ಧರ್ಮ ಬೇಕಾಗಿಲ್ಲ, ಇನ್ನೊಂದು ಬೇಕಾಗಿಲ್ಲ, ಧರ್ಮಸ್ಥಳ ಬೇಕಾಗಿಲ್ಲ, ಅಲ್ಲಿಗೆ ಬೇಕಾಗಿಲ್ಲ, ಅನ್ಯಾಯ ಆಗಿದ್ರೆ ನ್ಯಾಯ ಬೇಕಾಗಿಲ್ಲ. ಅವರು ಇದನ್ನ ನನ್ನ ಹೇಳ್ಕೊಂಡ್ಬಂದು ಚಿನ್ನಯ್ಯ ಮಟ್ಟಣ್ಣನವರು ಇವರೆಲ್ಲ ಒಂದು ಗುಳ್ಳೆಗೆ ಅದು ಇವ್ರು 200 ಕೋಟಿ ತಗೊಂಡಿದ್ದಾರೆ. 200 ಕೋಟಿ ಎಣಸಕ್ ಬರ್ತೇನ್ರಿ? ಯಾಕಂದ್ರೆ ಇದೇ ಇವರೇ ಕೆಲವು ತಿಂಗಳ ಹಿಂದೆ ಲಾಸ್ಟ್ ಇಯರ್ 100 ಕೋಟಿ ಪೊನ್ಸಿ ಸ್ಕ್ಯಾಮ್ ನಲ್ಲಿ ಪ್ರಕಾಶ್ ಯಾವುದೋ ಒಂದು ಆ್ಯಡ್ ಮಾಡಿದ್ದಕ್ಕೆ ED ಬಂದ್ರು, 13 ಗಂಟೆ ಕೂತ್ರು, 10 ವರ್ಷದ ಅಕೌಂಟ್ ನೋಡಿದ್ರು, ಏನೂ ಇಲ್ಲ ಅಂತ ಹೋದ್ರು. ಬರೆಯಲ್ಲ. ED ಬಂದು ಅರೆಸ್ಟು ನಾಳೆನೇ ಅರೆಸ್ಟ್. ಅದಾದ ತಕ್ಷಣ ಬೆಟ್ಟಿಂಗ್ ಫ್ಯಾಮಿಲಿ ಪ್ರಕಾಶ್ರಿ ಹೋದೆ. ಏನ್ ಸ್ವಾಮಿ ಎಲ್ಲಿದೆ ಹೇಳಿ, ಮಾಡಿ ತೋರಿಸಿ, ಮನಿ ಟ್ರಯಲ್ ತೋರಿಸಿ. ಏನು ಇಲ್ವಲ್ಲ, ಅಲ್ಲ ಕಂಪ್ಲೇಂಟ್ ಕೊಟ್ಟರೆ ಕರೆದಿದ್ವಿ. ಸರಿ, ಕರೆದಿದ್ರೆ ಅಂದ್ರೆ 100 ಕೋಟಿ 150 ಕೋಟಿ, ಈಗ 200 ಕೋಟಿ. ನನಗೆ ಅಭ್ಯಾಸ ಆಗುತ್ತೆ. ನೆಕ್ಸ್ಟ್ ಟೈಮ್ 500-600 ಕೋಟಿ ಮಾಡಿ ಅಂತ ಆಗ್ತದಲ್ವಾ? ಸೊ ನಾವು ದೇಶದಲ್ಲಿ ನಾವು ಪ್ರಜೆಗಳು ಪ್ರಶ್ನೆ ಕೇಳ್ತಾನೆ ಇರಬೇಕು. ಯಾಕಂದ್ರೆ ನಮ್ಮ ಸರ್ಕಾರ, ನಮ್ಮ ಮಕ್ಕಳಿಗೆ ಅನ್ಯಾಯ ಆಗ್ತಾ ಇದೆ ಅಂದಾಗ ಆ ಕೇಳೋರ್ನು ನೀವು ಹಿಂಗೆ ತಿಳ್ಕೊಂಡು ಅದರಿಂದ ರಾಜಕೀಯ ದುರುದ್ದೇಶ ಇದೆ. ನಾನು MLA ಆಗ್ಬೇಕಾಗಿಲ್ಲ, MP ಆಗ್ಬೇಕಾಗಿಲ್ಲ, ಅನುಭವ ನಿಂತಿದ್ದೀನಿ. ಈಗ ಆಗ್ಬೇಕಾಗಿಲ್ಲ. ನಾನು ಸಮಾಜಕ್ಕೆ ಪ್ರತಿಸ್ಪರ್ಧಿಸಬೇಕಾಗಿದೆ. ನಾವು ಎಲ್ಲರೂ ಪ್ರತಿಸ್ಪರ್ಧಿಸಬೇಕಾಗ್ತದೆ. ಈಗ ಅನ್ಯಾಯ ನೋಡ್ಕೊಂಡು ಕೂತ್ಕೊಳ್ಳೋಕೆ ಆಗಲ್ಲ ಅಲ್ವಾ? ಸೌಜನ್ಯ ಪ್ರಕರಣದ ಬಗ್ಗೆ ಬರ್ತಿದ್ದೀರಿ ನೀವೆಲ್ಲ. ನಮಗೆ ಬೇಕಾಗಿರೋದೇನು? ಸೌಜನ್ಯ ಯಾಕೆ ಸತ್ರು, ಇಷ್ಟೊಂದು ಜನ ಯಾಕೆ ಸತ್ರು, ಅದನ್ನ ಕೇಳ್ತಾ ಇದೀವಿ. ನಾನು ಕೇಳ್ತಾ ಇದ್ದೀನಿ. ನನ್ನ ಈ ಮಾಧ್ಯಮದಲ್ಲಿ ಕೆಳ್ಕೊಂಡು ಬರೀ ಅಲ್ಲಿ ಸಿಗಿಸಿ ಇವನು ಹೋಗಿ ಅಂದ್ರೆ ಅದಕ್ಕೆ ಆ ಪಾರ್ಟಿ ಹೆಸರು ಹೇಳಿದ್ ನಾನು. ನಿಮ್ಮೇ ಪಾರ್ಟಿ ಅಷ್ಟೇ. ನಿಮ್ಮನ್ನ ಪ್ರಶ್ನಿಸಿದ್ರೆ ಧರ್ಮನ ಪ್ರಶ್ನೆ ಮಾಡಿದಂಗೆ ಅಲ್ಲ. ಈ ದೇಶದ ಪ್ರಧಾನಿಗಳಿದ್ದಾರೆ, ಅವರು ವಾರಣಾಸಿಯ ಪ್ರತಿನಿಧಿ. ಅವರ ಪಾರ್ಟಿಗೆ ಅವ್ರ ಮೆಜಾರಿಟಿ ಬಂದ್ಬಿಟ್ಟು ಅವರು ಪ್ರಧಾನಮಂತ್ರಿ ಆಗಿದ್ದಾರೆ. ಆ ಪ್ರಧಾನಮಂತ್ರಿನ ಕೆಲವು ಪ್ರಶ್ನೆಗಳನ್ನು ನಾನು ಕೇಳಿದ್ರೆ ಅದು ಧರ್ಮವನ್ನು ಪ್ರಶ್ನಿಸಿದ್ದಲ್ಲ.